ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ದುಂ ದುರ್ಗಾಯೇ ನಮಃ. ನಮಸ್ಕಾರ ವೀಕ್ಷಕರೇ. ಮೇಷರಾಶಿಯವರಿಗೆ ಆಗಸ್ಟ್ 9ರಿಂದ 15ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಕುಜ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಧೈರ್ಯ ಮತ್ತು ಹುರುಪು ಹೆಚ್ಚಾಗುತ್ತೆ. ಈ ವಾರ ಯಾವುದೇ ಪರಿಸ್ಥಿತಿಯಲ್ಲೂ ಬದಲಾಗದ ದೃಢವಾದ ತೀರ್ಮಾನ ಮಾಡಿ ಬಾಕಿ ಉಳಿದಿದ್ದ ಕೆಲಸಗಳು ನಿಮ್ಮ ಸ್ವಂತ ಪ್ರಯತ್ನದಿಂದ ಬೇಗ ಮುಗಿಸ್ತೀರ. ಅಧಿಕಾರಿಗಳ ಬೆಂಬಲ ದೊರೆಯುತ್ತೆ. ಬಾಸ್ ಜೊತೆ ಮಾತುಕತೆ ನಡೆಸುವಾಗ ನಿಮ್ಮ ಪ್ರಭಾವ ಹೆಚ್ಚಿರುತ್ತೆ. ಆದರೆ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಕೋಪ ಮತ್ತು ಆತುರದ ನಿರ್ಧಾರಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇರಬೇಕು. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಈ ವಾರ ನಿಮಗೆ ಬರಬೇಕಾಗಿದ್ದ ಹಣ ನಿಮ್ಮ ಕೈಗೆ ಸೇರಲಿದೆ. ನೀವೇನಾದರೂ ಹಳೆಯ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಿಂದನೂ ಕೂಡ ಒಳ್ಳೆ ಲಾಭ ಬರುತ್ತೆ. ವ್ಯಾಪಾರ ಮಾಡೋರಿಗೆ ನೀವು ನಿರೀಕ್ಷೆ ಮಾಡಿದಷ್ಟು ಲಾಭಗಳು ಬರುವ ಸಾಧ್ಯತೆ ಇದೆ. ಮತ್ತು ಯಾವುದೇ ರಿಸ್ಕ್ ಇರುವ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಲಕ್ಸುರಿ ಐಷಾರಾಮಿ ವಸ್ತುಗಳಿಗೆ ಅನಾವಶ್ಯಕ ಖರ್ಚು ಮಾಡೋದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ನಿಮ್ಮ ಕೊಲೀಗ್ಸ್ ಇರ್ತಾರಲ್ವ, ಸಹೋದ್ಯೋಗಿಗಳನ್ನು ಕುರುಡಾಗಿ ನಂಬಬೇಡಿ. ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಕೆಲಸದ ಮೇಲೆ ಹೆಚ್ಚು ಗಮನ ವಹಿಸಿ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಓದಿನಲ್ಲಿ ಹೊಸ ಗುರಿಗಳನ್ನು ತಲುಪಲು ನಿಮ್ಮ ಅಚಲ ನಿರ್ಧಾರ ನಿಮಗೆ ಸಹಾಯ ಮಾಡುತ್ತೆ. ಶಿಕ್ಷಕರು ಮತ್ತು ಹಿರಿಯರಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸೂಕ್ತ ಮಾರ್ಗದರ್ಶನ ಸಿಗಲಿದೆ. ಸ್ನೇಹಿತರ ಜೊತೆ ಅತಿಯಾಗಿ ಸಮಯ ಕಳೆಯುವುದರಿಂದ ಓದಿನ ಕಡೆ ಗಮನ ಕಡಿಮೆ ಆಗಬಹುದು. ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಇಷ್ಟು ಟೈಮ್ ಅಂತ ಓದುವುದಕ್ಕೆ ಫಿಕ್ಸ್ ಮಾಡಿ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಕಷ್ಟದ ಸಮಯದಲ್ಲಿ ಸಂಗಾತಿ ಅಥವಾ ಕುಟುಂಬದ ಹಿರಿಯರಿಂದ ಉತ್ತಮ ಬೆಂಬಲ ಸಿಗಲಿದೆ. ಮನೆಯಲ್ಲಿ ಮಂಗಳ ಕಾರ್ಯ, ಶುಭ ಸಮಾರಂಭಗಳು, ಧಾರ್ಮಿಕ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಗುರು ಆಗಸ್ಟ್ 12ರಿಂದ ವಾರದ ಮಧ್ಯದಲ್ಲಿ ಗುರು ಹಸ್ತದಿಂದ ಹೊರಬಂದು ಉದಯನಾಗುತ್ತಾನೆ. ನಿಮ್ಮ ಸುಖಭಾವದಲ್ಲಿ ಗುರು ಉಚ್ಚನಾಗಿರೋದ್ರಿಂದ ನಿಮಗೆ ಶುಭ. ವಾರದ ಅಂತ್ಯದಲ್ಲಿ ವೀಕೆಂಡ್ ಕುಟುಂಬದವರೊಂದಿಗೆ ಸಂತೋಷದಿಂದ ಸಮಯ ಕಳೆಯುತ್ತೀರ. ಫ್ಯಾಮಿಲಿಯೊಂದಿಗೆ ವಾದವನ್ನು ಮಾಡೋಕ್ಕೆ ಹೋಗಬೇಡಿ ಮತ್ತು ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಮಾನಸಿಕ ಉತ್ಸಾಹ ಹೆಚ್ಚಾಗಿರಲಿವೆ. ವಾರದ ಆರಂಭದಲ್ಲಿ ಫುಲ್ ಎನರ್ಜೆಟಿಕ್ ಆಗಿರ್ತೀರ ಮತ್ತು ನಿಮ್ಮ ಇಮ್ಯೂನ್ ಸಿಸ್ಟಮ್ ತುಂಬಾ ಉತ್ತಮವಾಗಿರುತ್ತೆ. ಧ್ಯಾನ ಅಥವಾ ಯೋಗ ಮಾಡುವುದರಿಂದ ಮನಸ್ಸು ಶಾಂತವಾಗಿಡಲು ಸಹಾಯ ಮಾಡುತ್ತೆ. ಉಷ್ಣದ ತೊಂದರೆ ಆಗ್ಬೋದು, ಅಂದರೆ ಬಾಡಿ ಹೀಟ್ ಆಗೋ ಸಾಧ್ಯತೆ ಇದೆ. ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಹೆಚ್ಚು ನೀರನ್ನು ನೀವು ಕುಡಿಯಬೇಕು. ಎಳನೀರು, ಲೈಮ್ ಜ್ಯೂಸ್, ಏನೇ ತಂಪಾಗಿರುವ ಜ್ಯೂಸ್ಗಳನ್ನು ನೀವು ಸೇವನೆ ಮಾಡಿದ್ರೆ ಉತ್ತಮ. ಈ ವಾರ ವಾಹನ ಚಾಲನೆ ಮಾಡುವಾಗ ಮತ್ತು ರಸ್ತೆ ದಾಟುವಾಗ ಅತಿಯಾದ ಆತುರ ಬೇಡ. ಜಾಗರೂಕತೆಯಿಂದ ನಿಗಾ ವಹಿಸಿ. ಪರಿಹಾರ ಬಂದು ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಹನುಮಾನ್ ಚಾಲಿಸವನ್ನು ಪಠನೆ ಮಾಡೋದ್ರಿಂದ ನಿಮ್ಮಲ್ಲಿ ಧೈರ್ಯ ಹೆಚ್ಚುತ್ತೆ ಮತ್ತು ಏನೇ ದೃಷ್ಟಿದೋಷ ಇದ್ದರೂ ಅದೆಲ್ಲ ನಿವಾರಣೆ ಆಗುತ್ತೆ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ. ಮಂಗಳವಾರದಂದು ಬಡವರಿಗೆ ತೊಗರಿಬೇಳೆಯನ್ನು ದಾನವನ್ನು ಕೊಡಿ. ಅದರಿಂದ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡ್ಕೋಬಹುದು. ಮಂಗಳ ಮಂತ್ರವನ್ನು 108 ಸಲ ಜಪಿಸಿ. ಬೆಳಗ್ಗೆ ಹೊತ್ತು ಪ್ರತಿದಿನ ಬೆಳಗ್ಗೆ ಹೊತ್ತು 10 ನಿಮಿಷ ಆದರೂ ನೀವು ಪ್ರಾಣಾಯಾಮ ಮಾಡಲೇಬೇಕು. ಮತ್ತು ಪ್ರತಿದಿನ ಪಕ್ಷಿಗಳಿಗೆ ಆಹಾರ ನೀಡಿ ಮತ್ತು ನೀರನ್ನು ನೀಡುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.